ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ರಚನಾ ಸವಿರುಚಿ. ನಾನು ನಿಮ್ಮ ರಚನಾ ಮಾತಾಡ್ತಾ ಇದ್ದು. ಫ್ರೆಂಡ್ಸ್, ಇವತ್ತಿನ ವೀಡಿಯೋದಲ್ಲಿ ಬದನೆಕಾಯಿ ಮೆಂತ್ಯ ಸೊಪ್ಪು ಹಾಕಿ ಪಲ್ಯ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಅದಕ್ಕೆ ನೋಡಿ, ನಮ್ಮದೇ ಪಾಟಲ್ಲಿ ಬೆಳೆದಿರೋಂತಹ ಮೆಂತ್ಯ ಸೊಪ್ಪು ಕಿತ್ತು ಹಾಕಿದೆ. ಅದಂತೂ ಅದು ರುಚಿ ಇನ್ನೂ ಅದ್ಭುತ ಅಂತಲೇ ಹೇಳ್ಬೋದು. ಯಾಕಂದರೆ ಫ್ರೆಶ್ ಆಗಿತ್ತು. ಮತ್ತು ಮೆಂತ್ಯ ಸೊಪ್ಪು ನೋಡಿ ತುಂಬ ಎಳೆದಾಗಿತ್ತು, ಅಷ್ಟು ಚೆನ್ನಾಗಿತ್ತು. ಸ್ವಲ್ಪನೇ ಮೆಂತ್ಯ ಸೊಪ್ಪು ಹಾಕಿದ್ರು ತುಂಬ ಟೇಸ್ಟಿಯಾಗಿತ್ತು. ಒಂದು ನಾರ್ತ್ ಕರ್ನಾಟಕ ಸ್ಟೈಲಲ್ಲೇನೆ ಈ ಗೊಜ್ಜು ಆಗುತ್ತೆ ಅಂತ ಹೇಳ್ಬೋದು. ಹೀಗೆ ಪಾಟಲ್ಲಿ ಸುಮ್ಮನೆ ಪಾಟ್ ಖಾಲಿ ಇದೆ ಅಂತ ಹೇಳಿ ಒಂದೆರಡು ಮೆಂತ್ಯನ ಹಾಕಿದ್ದೆ. ನೋಡಿ, ಈ ರೀತಿ ಮೆಂತ್ಯ ಸೊಪ್ಪು ಬಂದಿದೆ, ತುಂಬ ಚೆನ್ನಾಗಿತ್ತು. ಇದನ್ನೆಲ್ಲ ಚೆನ್ನಾಗಿ ಸೋಸಿಬಿಟ್ಟು ಮಣ್ಣೆಲ್ಲ ಕ್ಲೀನಾಗಿ ತೆಗ್ದು ಕ್ಲೀನಾಗಿ ಸೋಸ್ಕೊಂಡು ಮೆಂತ್ಯ ಸೊಪ್ಪಿನ ಗೊಜ್ಜು ಮಾಡೋಕ್ಕೆ, ಮೆಂತ್ಯ ಸೊಪ್ಪು ಮತ್ತು ಬದನೆಕಾಯಿನ ಗೊಜ್ಜು ಮಾಡೋಕ್ಕೆ ಶುರು ಮಾಡಿದೆ. ನೋಡಿ, ಮೆಂತ್ಯ ಸೊಪ್ಪು ಮತ್ತು ಬದನೆಕಾಯಿನ ಗೊಜ್ಜಿಗೆ ಮೊದಲು ಒಂದು 2 ಈರುಳ್ಳಿ ಬೇಕಾಗುತ್ತೆ. ನಾನೊಂದು ಅರ್ಧ ಕೆಜಿಯಷ್ಟು ನೋಡಿ ಈ ರೀತಿ ಬಿಳಿ ಬದನೆಕಾಯಿ, ಫುಲ್ಲು ಬ್ರಿಂಜಾಲ್ ಇರುತ್ತಲ್ಲ, ಬದನೆಕಾಯಿ ಇರುತ್ತಲ್ಲ, ಅಂದರೆ ಒಂದು ಪರ್ಪಲ್ ಕಲರ್, ಅದನ್ನು ತೊಗೊಂಡಿಲ್ಲ. ಈ ಥರ ಬದನೆಕಾಯಿ ತೊಗೊಂಡಿದ್ದೀನಿ. ಈ ಬದನೆಕಾಯಿ ಅದಕ್ಕಿಂತ ಟೇಸ್ಟಾಗಿ ಆಗುತ್ತೆ ಅಂತಂತ ಹೇಳ್ಬಿಟ್ಟು ಈ ಥರ ಬದನೆಕಾಯಿ ತೊಗೊಂಡಿದ್ದೀನಿ. ಹಾಗೆ ನೋಡಿ, ಒಂದು ಟೊಮೆಟೊ ಕೂಡ ಬೇಕಾಗುತ್ತೆ. ಟೊಮೆಟೊ ಕೂಡ ಹೆಚ್ಚಿಟ್ಕೊತಾ ಇದ್ದೀನಿ. 2 ಈರುಳ್ಳಿ ಹಾಗೆ 1 ಟೊಮೆಟೊ ಬೇಕಾಗುತ್ತೆ ಈ ಗೊಜ್ಜಿಗೆ. ಅದು ಸಾಕಾಗುತ್ತೆ. ಮತ್ತು ಒಂದು 4ರಿಂದ 5 ಜನಕ್ಕೆ ಸಾಕಾಗುತ್ತೆ ಈ ಅರ್ಧ ಕೆಜಿನಲ್ಲಿ ಬದನೆಕಾಯಲ್ಲಿ ಮಾಡುವಂತಹ ಗೊಜ್ಜು. ಇದು ಚಪಾತಿ, ರೊಟ್ಟಿ, ಪೂರಿ ಹಾಗೆ ವೈಟ್ ರೈಸ್ಗಂತೂ ಒಂದು ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿರುತ್ತೆ. ಬದನೆಕಾಯಿ ತಿನ್ನಲ್ಲ ಅನ್ನೋರು ಕೂಡ ಈ ಬದನೆಕಾಯಿ ಗೊಜ್ಜನ್ನ ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ. ನೋಡಿ, ಇದೆರಡು ಹೆಚ್ಚಿಟ್ಕೊಂಡ್ಮೇಲೆ ಇಲ್ಲಿ ಒಂದು ಸಣ್ಣದಾಗಿ ಒಂದು 3-4 ಐಟಮ್ ಹಾಕ್ಕೊಂಡು ಒಂದು ಹಸಿ ಮಸಾಲೆ ರೆಡಿ ಮಾಡ್ಕೊಬೇಕಾಗುತ್ತೆ. ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿನ್ಕಾಯಿ ತೊಗೊಬೇಕು. ಹಾಗೆ ಒಂದು ಮೀಡಿಯಮ್ ಸೈಜ್ ಬೆಳ್ಳುಳ್ಳಿ ಕೂಡ ಬಿಡಿಸಿಟ್ಕೊಂಡಿದ್ದೆ, ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಹಾಗೆ 1 ಇಂಚಷ್ಟು ಶುಂಠಿ ಕೂಡ ಸೇರಿಸ್ಕೊತಾ ಇದ್ದೀನಿ. 1 ಸ್ಪೂನು ಜೀರಿಗೆ ಹಾಕ್ಕೊಬೇಕಾಗುತ್ತೆ ಇದಕ್ಕೆ. ನೋಡಿ, ಇಲ್ಲಿ ನಾನು ಸಣ್ಣ ಸ್ಪೂನ್ ಆಗಿರೋದ್ರಿಂದ 2 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಚೆನ್ನಾಗಿ ಕ್ಲೀನ್ ಮಾಡಿ ವಾಶ್ ಮಾಡಿರೋ ಅಂತಹ ಕೊತ್ತಂಬರಿ ಸೊಪ್ಪನ್ನ ನಾವಿಲ್ಲಿ ಹಾಕ್ಕೊಂಡು ಇದಿಷ್ಟನ್ನು ಒಂದು ಫೈನ್ ಪೇಸ್ಟ್ ಮಾಡ್ಕೊಂಬರೋಣ. ನೋಡಿ, ಇಲ್ಲಿ ಯಾವ ರೀತಿ ಅಂತಂತಂದರೆ ಇದಿಷ್ಟು ಚೆನ್ನಾಗಿ ಒಂದು ಫೈನ್ ಪೇಸ್ಟ್ ಆಗಬೇಕು. ಅಲ್ಲಿವರೆಗೂ ನಾನು ಇದನ್ನು ಒಂದು ಫೈನ್ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನ ಎತ್ತಿ ಪಕ್ಕಕ್ಕೆ ಇಟ್ಕೊಂಡ್ಬಿಡೋಣ. ಬದನೆಕಾಯಿನ ನಾನು ಯಾಕೆ ಇವಾಗಲೇ ಹೆಚ್ಕೊತಿಲ್ಲ ಅಂದರೆ ಅದೇನಾಗುತ್ತೆ, ಕಪ್ಪಗೆ ಆಗೋಗ್ಬಿಡುತ್ತೆ. ಹಾಗಾಗಿ ಬದನೆಕಾಯಿನ ನಾನು ಈರುಳ್ಳಿ ಟೊಮೆಟೊ ಎಲ್ಲ ಬಾಡಿಸ್ಕೊಳ್ತಾ ಇದ್ದಾಗ ಅವಾಗ ಹಾಕೋಣ ಅಂತಂದೇಳಿ ಬದನೆಕಾಯಿನ ನಾನು ಫಸ್ಟೇ ಕಟ್ ಮಾಡಿ ಇಟ್ಕೊಂಡಿಲ್ಲ. ಇವಾಗ ಒಂದು ಪ್ಯಾನ್ ಇಟ್ಕೊಂಡು ಆ ಪ್ಯಾನ್ಗೆ ಒಂದು 2ರಿಂದ 3 ಸ್ಪೂನಷ್ಟು ಎಣ್ಣೆ ಹಾಕೊಂಡ್ರೆ ಸಾಕಾಗುತ್ತೆ. ಸ್ವಲ್ಪ ಸಾಸಿವೆ ಹಾಕ್ಕೊಬೇಕು. ಸಾಸಿವೆ ಚೆನ್ನಾಗಿ ಚಟಪಟ ಅಂತ ಸಿಡಿದ್ಮೇಲೆ ಒಂದು ಸ್ವಲ್ಪ ಜೀರಿಗೆ, ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ, ಹಾಗೆ 1-2 ಕಡ್ಡಿ ಕರಿಬೇವು ಕೂಡ ಹಾಕ್ಕೊಬೇಕು. ಮತ್ತು ನೋಡಿ, ಇಲ್ಲಿ ಇಟ್ಕೊಂಡಿರೋ ಅಂತಹ ಈರುಳ್ಳಿ ಕೂಡ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಬಾಡಬೇಕು. ಒಂದು 5 ನಿಮಿಷ ಈರುಳ್ಳಿ ಚೆನ್ನಾಗಿ ಸ್ವಲ್ಪ ಮೆತ್ತಗಾದ್ಮೇಲೆ ಅದಕ್ಕೆ ಟೊಮೆಟೊ ಕೂಡ ಸೇರಿಸ್ಕೊಂಡು ಎರಡನ್ನು ಚೆನ್ನಾಗಿ ಬಾಡಿಸ್ಕೊಬೇಕಾಗುತ್ತೆ. ಈ ಥರ ನೀವು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಮನೆ ಮಂದಿ ಎಲ್ಲ ಈ ಗೊಜ್ಜನ್ನ ತುಂಬ ಇಷ್ಟಪಟ್ಟು ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ. ಬದನೆಕಾಯಿ ಅಂತಿದ್ದಂಗೆ ತೊಗೊತಿದ್ದಂಗೆ ನಮಗೆ ಮನಸ್ಸಲ್ಲಿ ಬರೋ ಅಂಥದ್ದು ಬದನೆಕಾಯಿ ಎಣ್ಗಾಯಿ ಮಾಡೋಣ ಅಂತಂದ್ಬಿಟ್ಟು. ಎಣ್ಗಾಯಿ ಆಲ್ಮೋಸ್ಟ್ ಯಾವಾಗಲೂ ಮಾಡ್ತಾನೆ ಇರ್ತೀವಿ. ಈ ರೀತಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿ ನೋಡಿ, ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಒಂದು ನಾರ್ತ್ ಕರ್ನಾಟಕ ಸ್ಟೈಲಲ್ಲೇ ಇರುತ್ತೆ, ಖಾರವಾಗಿ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಬದನೆಕಾಯಿ ಎಣ್ಗಾಯಿಗೆ ನಾವು ಮಸಾಲೆ ಜಾಸ್ತಿ ಹಾಕೋದ್ರಿಂದ ಕೆಲವ್ರಿಗೆ ಇಡಿಸುತ್ತೆ, ಕೆಲವ್ರಿಗೆ ಇಡಿಸೋದಿಲ್ಲ. ಇದಕ್ಕೆ ಯಾವುದೇ ಮಸಾಲೆ ಇಲ್ಲ, ಒಂದು ಸಣ್ಣದಾಗಷ್ಟೇ. ನೀವೇ ನೋಡಿದ್ರಿ, ಒಂದು ಮೀಡಿಯಮ್ ಸೈಜ್ ಬೆಳ್ಳುಳ್ಳಿ ಗೆಡ್ಡೆ ಮತ್ತು ಶುಂಠಿ ಹಾಕ್ಕೊಂಡು ನಾವಿಲ್ಲಿ ಮಸಾಲೆ ರೆಡಿ ಮಾಡ್ಕೊಂಡು. ನೋಡಿ, ಈ ರೀತಿ ಬದನೆಕಾಯಿನ ನಾನು ಈರುಳ್ಳಿ ಮತ್ತು ಟೊಮೆಟೊ ಫ್ರೈ ಆಗೋ ಅಷ್ಟೊತ್ತಿಗೆ ಪಕ್ಕದಲ್ಲಿ ಬದನೆಕಾಯಿ ಹೆಚ್ಚಿಟ್ಕೊಂಡಿದ್ದೆ. ಹೀಗೆ ಉದ್ದುದ್ದ ಹೆಚ್ಚಿಟ್ಕೊಬೇಕಾಗತ್ತೆ. ಹೆಚ್ಚಿಟ್ಕೊಂಡ್ಬಿಟ್ಟು ಚೆನ್ನಾಗಿ ಆ ಟೊಮೆಟೊ ಈರುಳ್ಳಿನಲ್ಲೇ ಬಾಡಿಸ್ಕೊಬೇಕಾಗುತ್ತೆ. ಈರುಳ್ಳಿ ಮತ್ತು ಟೊಮೆಟೊ ಸ್ವಲ್ಪ ಬಾಡಿಸ್ಕೊಂಡ್ರೇ ಸಾಕಾಗುತ್ತೆ. ಅಂದರೆ ಸ್ವಲ್ಪ ಫ್ರೈ ಆದರೆ ಸಾಕಾಗುತ್ತೆ. ಫುಲ್ ಚೆನ್ನಾಗಿ ನಾವು ಚಿತ್ರಾನ್ನ ಫ್ರೈ ಆದಂಗೆ ಆಗೋದೇನು ಬೇಕಾಗಿಲ್ಲ. ಒಂದು ಸ್ವಲ್ಪ ಫ್ರೈ ಆದರೆ ಸಾಕಾಗುತ್ತೆ. ಯಾಕಂದರೆ ಮತ್ತೆ ಬದನೆಕಾಯಿನಲ್ಲೂ ಅದು ಫ್ರೈ ಆಗುತ್ತೆ. ಹಾಗಾಗಿ ಒಂದು ಸ್ವಲ್ಪ ಫ್ರೈ ಆದಮೇಲೆ ಬದನೆಕಾಯಿ ಹಾಕ್ಕೊಂಡು ಬದನೆಕಾಯಿನ ಬೇಯೋವರೆಗೂ ಒಂದು 7ರಿಂದ 8 ನಿಮಿಷ ಕಾಲ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಬೇಕಾಗುತ್ತೆ. ಮಧ್ಯ ತೆಗೆದು ಕೂಡ ನಾವು ತಿರುಗಿಸ್ಕೊತಾ ಇರಬೇಕು. ನೋಡಿ, ಇವಾಗ ಮೆಂತ್ಯ ಸೊಪ್ಪೆಲ್ಲ ಇಟ್ಕೊಂಡಿದ್ದೀನಿ. ಏನು ಚೆನ್ನಾಗಿತ್ತು ಆ ಮೆಂತ್ಯ ಸೊಪ್ಪು ಅಂತಂತಂದರೆ, ಅಷ್ಟು ಚೆನ್ನಾಗಿತ್ತು, ಎಳೆದಾಗಿತ್ತು, ನೋಡೋಕ್ಕೆ ಅಷ್ಟು ಚೆನ್ನಾಗಿತ್ತು. ಟೇಸ್ಟು ಕೂಡ ತುಂಬ ಚೆನ್ನಾಗಿತ್ತು ಅಂತಂತಾನೆ ಹೇಳ್ಬೋದು. ನಾನೆಲ್ಲ ಕ್ಲೀನಾಗಿ ತೊಳೆದುಕೊಂಡು ಸಣ್ಣದಾಗಿ ಮೆಂತ್ಯ ಸೊಪ್ಪು, ಆ್ಯಕ್ಚುಲಿ ನಾವು ನಾರ್ಮಲ್ಲಾಗಿ ಅಂಗಡಿನಲ್ಲೆಲ್ಲ ತೊಗೊಂಬಂದರೆ ಒಂದು ಅರ್ಧ ಮೆಂತ್ಯ ಕಟ್ಟು
ಸೊಪ್ಪು ಹಾಕೊಬೇಕಾಗುತ್ತೆ. ನಾನಿಲ್ಲಿ ನಮ್ಮದೇ ಬೆಳೆದಿರೋದ್ರಿಂದ ನಾನೊಂದು ಇಡಿಯಷ್ಟು ಮಾತ್ರ ಹಾಕ್ಕೊತಾ ಇದ್ದೀನಿ. ನೀವೇನಾದರೂ ತೊಗೊಂಬಂದು ಹಾಕ್ಕೊಳಂಗಿದ್ರೆ ಮೆಂತ್ಯ ಸೊಪ್ಪನ್ನ ಒಂದು ಅರ್ಧ ಕಟ್ ಮೆಂತ್ಯ ಸೊಪ್ಪು ಹಾಕ್ಕೊಳ್ಳಿ, ಇನ್ನೂ ಚೆನ್ನಾಗಿ ಬರುತ್ತೆ. ಇದು ಫ್ರೆಶ್ ಆಗಿ ಇದ್ದಿದ್ದರಿಂದ ನಾನೊಂದು ಸ್ವಲ್ಪನೇ ಹಾಕ್ಕೊಂಡೆ ಸಾಕು ಅಂತಂದು ಹೇಳಿಬಿಟ್ಟು ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಬೇಕಾಗುತ್ತೆ. ನೋಡಿ, ಇವಾಗ ಬದನೆಕಾಯಿನ ಮತ್ತೆ ನಾನು ಲಿಡ್ ಓಪನ್ ಮಾಡಿ ತಿರುಗಿಸ್ಕೊತಾ ಇದ್ದೀನಿ. ಇಲ್ಲಾಂದರೆ ಕೆಳಗಡೆ ಪಾತ್ರೆ ತಳ ಹಿಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಒಂದು 2ರಿಂದ 3 ಸಲ ಹೀಗೆ ತೆಗೆದು ನಾವು ತಿರುಗಿಸ್ಕೊತಾ ಇರಬೇಕು. ನೋಡಿ, ಇಲ್ಲೂ ಕೂಡ ಮತ್ತೆ ನಾನು ತೆಗೆದು ತಿರುಗಿಸ್ಕೊತಾ ಇದ್ದೀನಿ. ಈ ರೀತಿ ಮಾಡಿಕೊಂಡು ಇವಾಗೆಲ್ಲ ಏನು ಮಾಡಬೇಕು, ಬದನೆಕಾಯಿ ಬೆಂದಿದೆ ಅಂತ ಅನ್ನೋ ಟೈಮಲ್ಲಿ ನಾವು ಕಟ್ ಮಾಡ್ಕೊಂಡಿರೋ ಅಂತಹ ಮೆಂತ್ಯ ಸೊಪ್ಪನ್ನ ಕೂಡ ಹಾಕ್ಕೊತಾ ಇದ್ದೀನಿ. ಬದನೆಕಾಯಿ ಹೀಟು, ಮೆಂತ್ಯ ಸೊಪ್ಪು ತಂಪು ಎರಡು ಮಿಕ್ಸ್ ಆದರೆ ಏನಾಗಲ್ಲ. ಬದನೆಕಾಯಿ ಹೀಟು ಅಂತಂತೆಲ್ಲ ಏನು ತಿಂದಿರೋ ಇರೋಕ್ಕೆ ಹೋಗ್ಬೇಡಿ. ಎರಡು ಒಂದು ಒಳ್ಳೆ ಕಾಂಬಿನೇಷನು, ಒಳ್ಳೆ ರೆಸಿಪಿ ಅಂತಲೇ ಹೇಳ್ತಾ ಇದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು 1/4 ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡು ಎಲ್ಲದನ್ನು ಮಿಕ್ಸ್ ಮಾಡಿ ನೋಡಿ, ನೋಡ್ತಾ ಇದ್ರೇ ಎಷ್ಟು ಕಲರ್ಫುಲ್ಲಾಗಿದೆ ಅಂತ ಹೇಳಿಬಿಟ್ಟು ತುಂಬ ಅಂದ್ರೇ ತುಂಬ ಟೇಸ್ಟಿಯಾಗಿ ಬರುತ್ತೆ ಫ್ರೆಂಡ್ಸ್. ನೀವು ಕೂಡ ಟ್ರೈ ಮಾಡಿ ನೋಡಿ, ಹಾಗೆ ಹೇಗೆ ಬಂತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ನನಗಂತೂ ಒಂದು ಫೇವ್ರೆಟ್ ರೆಸಿಪಿನೇ ಬದನೆಕಾಯಿಯಲ್ಲಿ ಏನೇ ಮಾಡಿದ್ರೂ ತುಂಬ ಇಷ್ಟ ಆಗುತ್ತೆ. ಒಂದು ನಿಮ್ಗೆ ಇಷ್ಟವಾದಂತಹ ವೆಜಿಟೇಬಲ್ ಯಾವುದು ಅಂದರೆ ಬದನೆಕಾಯಿ ಅಂತಲೇ ಹೇಳ್ಬೋದು. ಅಷ್ಟು ಇಷ್ಟ ನನಗೆ ಬದನೆಕಾಯಿ. ನೋಡಿ, ಇಲ್ಲಿ ನಾನು ಇವಾಗ ರುಬ್ಬಿರೋ ಅಂತಹ ಮಸಾಲೆ ಕೂಡ ಹಾಕ್ಕೊಂಡು ಮತ್ತೆಲ್ಲ ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಇಡ್ತಾ ಇದ್ದೀನಿ. ಇವಾಗ ನೋಡಿ, ಒಂದು 5ರಿಂದ 6 ನಿಮಿಷ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಮಸಾಲೆನ ಬೇಯಿಸ್ಕೊಂಡ್ರೆ ಒಂದೊಳ್ಳೆ ಸೂಪರ್ ಟೇಸ್ಟಿಯಾಗಿರೋ ಅಂತಹ ಬದನೆಕಾಯಿ ಗ್ರೇವಿ, ಬದನೆಕಾಯಿ ಗೊಜ್ಜು ರೆಡಿಯಾಗುತ್ತೆ. ಇವತ್ತು ಈ ಬದನೆಕಾಯಿ ಗೊಜ್ಜಿಗೆ ನಾನು ಚಪಾತಿ ಮಾಡಿದ್ದೆ. ಚಪಾತಿಗಂತೂ ಒಂದು ಎಕ್ಸಲೆಂಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಾಗಿರುತ್ತೆ. ಕೊತ್ತಂಬರಿ ಸೊಪ್ಪು ಇದ್ದರೆ ಮತ್ತೆ ಕೂಡ ಮೇಲ್ಗಡೆ ನೀವು ಹಾಕ್ಕೊಬೋದು. ತುಂಬ ಅಂದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಮನೆಯಲ್ಲಿ ಒಂದ್ಸಲಿ ಟ್ರೈ ಮಾಡಿ ನೋಡಿ. ಹಾಗೆ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಿಮಗೇನಾದರೂ ಈ ರೆಸಿಪಿ ಇಷ್ಟ ಆದರೆ ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಿ, ಅವರಿಗೂ ಕೂಡ ಹೆಲ್ಪ್ ಆಗುತ್ತೆ. ಹಾಗೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ರಚನಾ ಸವಿರುಚಿಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಆಗ ನಾನು ಮಾಡ್ತಕ್ಕಂಥ ವೀಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.